ಎಲ್ಲರಿಗೂ ನಮಸ್ಕಾರ. ಮೊದಲು ಬ್ರಹ್ಮಶ್ರೀ ಪತ್ರಿಜಿ ಗುರೂಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ವಂದನೆಗಳನ್ನ ತಿಳಿಸುತ್ತಾ, ಈ ವೇದಿಕೆಗೆ ನೀವೆಲ್ಲರೂ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಾಸ್ಟರ್ಸ್, ಈ ದಿನ ನಾನು ತೆಗೆದುಕೊಂಡಂತಹ ಟಾಪಿಕ್ ಆಲೋಪತಿ ಔಷಧಿಗಳನ್ನ ಉಪಯೋಗಿಸದೇ ಇರೋದು. ಏಕೆ ನಾವು ಇದನ್ನ ಆಲೋಪತಿ ಔಷಧಿಗಳನ್ನ ತಗೋಬಾರ್ದು ಅಂತ ಆ ಒಂದು ವಿಷಯವನ್ನ ನನಗೆ ಬಹಳ ಇಷ್ಟವಾಗಿ ನಾನು ತಗೊಂಡಿದ್ದೀನಿ. ಯಾಕೆಂದ್ರೆ ಬ್ರಹ್ಮಶ್ರೀ ಪತ್ರಿಜಿ ಗುರೂಜಿ ಅವರಾಗ್ಲಿ ಅಥವಾ GK ಸರ್, ಡಾಕ್ಟರ್ GK ಗೋಪಾಲಕೃಷ್ಣನ್ ಅವರು MBBS ಡಾಕ್ಟರು ಮತ್ತೆ PhD ಮಾಡಿದ್ದಾರೆ ಮಾಸ್ಟರ್ಸ್ ಅವರು. ಸೊ ಅವರು ಅದೆಲ್ಲ ಮಾಡಿದ್ರೂ ಸಹ ಅವರು ಈ ಆಧ್ಯಾತ್ಮಿಕತೆಯಲ್ಲಿ ಈಗ ಅವರು ಪೂರ ವೈದ್ಯಕೀಯ ವೃತ್ತಿಗೆ ಒಂದು ತಿಲಾಂಜಲಿ ಹೇಳಿ MBBS ಡಾಕ್ಟರ್ ಆಗಿದ್ರು ಸಹ ಸಂಪೂರ್ಣ ಆರೋಗ್ಯ ನಮ್ ಕೈಯಲ್ಲೇ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಅಂದ್ರೆ 2015 ನಮ್ಗೆ ಬಹಳ ಪರಿಚಯ. ಅವರು ಸುಮಾರು ಒಂದು 500 ಟ್ಯಾಬ್ಲೆಟ್ಸ್ ಮೇಲೇನೆ ನಮ್ಗೆ ಬಹಳ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನುಂಗು ಟ್ಯಾಬ್ಲೆಟ್ಗಳಲ್ಲ, ಪಿರಮಿಡ್ ಧ್ಯಾನ, ಹುಣ್ಣಿಮೆ ಧ್ಯಾನ ಮತ್ತೆ ಸಾಮೂಹಿಕ ಧ್ಯಾನ, ಈ ರೀತಿ ಒಂದೊಂದಾಗಿ ಗುಳಿಗೆಗಳನ್ನ ನಮ್ಗೆ ಕೊಟ್ಟು ಈ ಒಂದು ಆಲೋಪತಿಯಿಂದ, ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಮಾಸ್ಟರ್ಸ್, ಆಲೋಪತಿ ನಮ್ಮ ದೇಹಕ್ಕೆ ಆ ಔಷಧಿಗಳನ್ನ ತಗೊಳ್ಳೋದ್ರಿಂದ ನಮ್ಮ ದೇಹವೆಲ್ಲ ಆಲೋಹಲವಾಗ್ಬಿಡುತ್ತೆ. ಅಂದ್ರೆ ಲೋಲ ಕಲ್ಲೋಲ ಆಗ್ಬಿಡತ್ತೆ. ನಾವೇ ಕಣ್ಮುಂದೆ ನೋಡ್ತಾ ಇದೀವಿ ಮಾಸ್ಟರ್ಸ್, ದಿನಾಗ್ಲು ಎಷ್ಟೊಂದು ಜನ ಸಣ್ಣಕ್ಕಿರ್ತಾರೆ, ಮಾತ್ರೆ ತಗೊಳ್ತಾ ತಗೊಳ್ತಾ ಎಷ್ಟು ದಪ್ಪ ಆಗ್ಬಿಡ್ತಾರೆ. ಮತ್ತೆ ಸೈಡ್ ಎಫೆಕ್ಟ್ಸ್ ತುಂಬಾ. ಮೇಡಮ್, ನಮ್ಗೆ ಕೂದಲೆಲ್ಲ ಉದುರೋಯ್ತು, ಎಷ್ಟು ಕೂದಲು ದಟ್ಟವಾಗಿತ್ತು, ಬಹಳ ತಳ್ಳಗಾಗೋಯ್ತು ಅಂತ ಹೇಳ್ತಾರೆ. ಕೆಲವರು ನಂಗೆ ಹಶ್ವೇ ಆಗಲ್ಲ ಮೇಡಮ್ ಅಂತ ಹೇಳ್ತಾರೆ. ಈ ಔಷಧಿಗಳನ್ನ ತಗೊಳ್ತಾ ತಗೊಳ್ತಾ ಅವ್ರಿಗೆ ಹಶುವು ಅನ್ನೋದು ಆಗೋದಿಲ್ಲ. ಕೆಲವರಿಗೆ ತುಂಬಾ ಹಶುವಾಗುತ್ತೆ, ಆ ರೀತಿನೂ ಆಗತ್ತೆ. ಈ ರೀತಿ ಸೈಡ್ ಎಫೆಕ್ಟ್ ತುಂಬಾ. ಅಂದ್ರೆ ನೀವು ಇವಾಗ ಉದಾಹರಣೆಗೆ ಒಂದು ತಲೆನೋವು ಅಂತ ಹೋಗ್ತೀರಾ, ಹೊಟ್ಟೆ ನೋವು ಅಂತ ಹೋಗ್ತೀರಾ, ಒಂದ್ ಜ್ವರ ಅಂತ ಹೋಗ್ತೀರಾ ಡಾಕ್ಟರ್ ಹತ್ರ. ಓಕೆ, ಹೋದ್ಮೇಲೆ ಅವ್ರು ಏನ್ ಬರ್ಕೊಡ್ತಾರೆ? ಮಾತ್ರೆಗಳನ್ನ ಬರ್ಕೊಡ್ತಾರೆ. ಅನಾಸಿನ್, ಮೆಟಾಸಿನ್. ನೋಡಿ ಮಾಸ್ಟರ್, ಇದ್ರಲ್ಲೇ ಗೊತ್ತಾಗುತ್ತೆ. ಕ್ರೋಸಿನ್, ಎಲ್ಲ ಸಿನ್ 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 ಅಂತ ಒಂದೊಂದಾಗಿ ನಮಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ನಾವು ಆ ಸಿನ್ ಅಂದ್ರೆ ಪಾಪವನ್ನ ನಾವು ಒಂದೊಂದಾಗಿ ನುಂಗ್ತಾ ಹೋಗ್ತಾ ಇದೀವಿ. ನಮಗ್ ಗೊತ್ತಾಗ್ತಾ ಇಲ್ಲ, ಇದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇಲ್ಲ. ಆದ್ರೆ ಡಾಕ್ಟರ್ GK ಸರ್ ಅವರಾಗ್ಲಿ, ಪತ್ರಿಜಿ ಗುರೂಜಿ ಅವರಾಗ್ಲಿ, ಅವ್ರಿಗೆ ಕೋಟಿ ಕೋಟಿ ನಮನವನ್ನ ತಿಳಿಸ್ತಾ ಇದೀವಿ ಮಾಸ್ಟರ್ಸ್. ಯಾಕೆಂದ್ರೆ ಈಗ ಗುಳಿಗೆಗಳನ್ನ ತಗೊಂಡು ತುಂಬಾ ಜನ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಪ್ಲೀಸ್ ಆ ರೀತಿ ಮಾಡಕ್ ಹೋಗ್ಬೇಡಿ. ಅಂದ್ರೆ ನಾನು MBBS ಡಾಕ್ಟರ್ ಓದ್ಬೇಡಿ, ಅದಕ್ಕೆ ಆ ಒಂದು ಇದ್ರ ತಗೋಬೇಡಿ ಅಂತ ಹೇಳಿಲ್ಲ. ಮಾತ್ರೆಗಳನ್ನ ತಗೊಳ್ಳಿ, ಆದ್ರೆ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಗೆ ಈ ಸೈಡ್ ಎಫೆಕ್ಟ್ ಆಗ್ಬಿಟ್ಟು ತುಂಬಾ ಆಮೇಲೆ ಅದರಿಂದ ಹೊರಗಡೆ ಬರಕ್ಕೆ ನಮ್ಗೆ ತುಂಬಾ ವರ್ಷ ಆಗ್ಬಿಡತ್ತೆ ಮಾಸ್ಟರ್ಸ್. ಯಾಕೆಂದ್ರೆ ನಾವು ಇವಾಗ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ನಾವು ಟ್ಯಾಬ್ಲೆಟ್ ತಗೋತೀವಿ. ಟ್ಯಾಬ್ಲೆಟ್ ತಗೊಂಡ್ಮೇಲೆ ಅದು ಬೇರ್ ಸಹಿತ ನಮ್ಗೆ ವಾಸಿ ಆಗ್ಬೇಕು. ಇವಾಗ ಹೊಟ್ಟೆ ನೋವು ಅಂತ ಹೋಗ್ತೀವಿ, ತಲೆನೋವು ಅಂತ ಹೋಗ್ತೀವಿ. ಒಂದು 5-6 ತಿಂಗಳ ಆದ್ಮೇಲೆ ಪುನಃ ನಮ್ಗೆ ಆ ನೋವು ಬರಬಾರ್ದು, ಅದ್ ಬೇರ್ ಸಹಿತ ಹೋಗ್ಬಿಡ್ಬೇಕು. ಯಾಕೆಂದ್ರೆ ನಾವು ಅಷ್ಟೊಂದು ಮಾತ್ರೆಗಳು ತಗೊಂಡಿರ್ತೀವಿ. ಆದ್ರೆ ಇಲ್ಲಿ ನೋಡಿದ್ರೆ ಮತ್ತೆ ಒಂದು ವರ್ಷ ಆದ್ಮೇಲೆ ಮತ್ತೆ ಅದೇ ಪೇಷಂಟ್ ಬರ್ತಾರೆ. ಬಂದ್ಬಿಟ್ಟು, ಇಲ್ಲ ಮತ್ತೆ ನಮ್ಗೆ BP ಸ್ಟಾರ್ಟ್ ಆಯ್ತು, ಶುಗರ್ ಸ್ಟಾರ್ಟ್ ಆಯ್ತು, ಟ್ಯಾಬ್ಲೆಟ್ ಹಾಕೊಳ್ಳೋ ತನಕ ಚೆನ್ನಾಗಿತ್ತು, ಅದ್ ಬಿಟ್ಟ ಮೇಲೆ ಮತ್ತೆ ನಮಗ್ ಬಂದ್ಬಿಡ್ತು ಅಂತ ಹೇಳ್ತಾರೆ ಮಿಸ್ಟರ್ಸ್. ಸೊ ಅದಕ್ಕೆ ಅಂದ್ರೆ ಏನಕ್ಕೆ, ಇದಕ್ಕೆ ಏನ್ ಕಾರಣ? ಮೂಲ ಅಜ್ಞಾನವೇ ನಮಗೆ ಕಾರಣ. ಅಂದ್ರೆ ಏನಕ್ಕೆ
ಅಂದ್ರೆ ದೊಡ್ಡವ್ರು ಹೇಳಿರೋದು ಅದೇ, ಹಿತ್ತಲ ಗಿಡ ಮದ್ದಲ್ಲ. ಅಂದ್ರೆ ನಮ್ಮ ಅಡಿಗೆ ಮನೇನೆ ನಮ್ಗೆ ಔಷಧಾಲಯ. ಮೊದ್ಲೆಲ್ಲ ಹೇಗೆ ಮಾಸ್ಟರ್ಸ್, ಒಂದು ಜ್ವರ ಬರ್ಲಿ, ಒಂದ್ ನೆಗಡಿ ಬರ್ಲಿ, ಕೆಮ್ಮು ಬರ್ಲಿ, ಮನೆಯಲ್ಲಿರೋ ಆ ಔಷಧಿಗಳನ್ನೇ, ಅಂದ್ರೆ ಜೀರಿಗೆ ಆಗ್ಲಿ, ಶುಂಠಿ ಆಗ್ಲಿ, ಒಣಶುಂಠಿ ಆಗ್ಲಿ, ಅಥವಾ ಈ ಓಂ ಕಾಳು, ಅವೆಲ್ಲನೂ ಕಷಾಯ ಮಾಡಿ ಕುಡಿದು ನಾವು ಅದನ್ನೇ ಧ್ಯಾನ, ಮೌನ, ಆ ರೀತಿ ಅಭ್ಯಾಸ ಮಾಡ್ಕೊಂಡು ಈಗಲೂ ಮಾಸ್ಟರ್ಸ್ ನಿಜವಾಗ್ಲೂ ನಾನು ಹೇಳ್ತೀನಿಲ್ಲ, ನಾನು ನಮ್ಮ ಮನೆಯವ್ರು ಎಷ್ಟೋ ವರ್ಷಗಳಾಗಾಯ್ತು ಡಾಕ್ಟರ್ ಅವ್ರ ಹತ್ರ ಹೋಗಿನಿ. ಯಾಕೆಂದ್ರೆ ನಾವು ಸಂಪೂರ್ಣ ಆರೋಗ್ಯ ನಮ್ ಕೈಯಲ್ಲಿ ಇದೆ ಅಂತ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೀವಿ. ಮತ್ತೆ ಮೈಂಡ್ ಫುಲ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ ಮಾಸ್ಟರ್ಸ್. ನೀವು ಹಾಗೆ ನಿಮ್ ಕೈಯಲ್ಲೂ ಸಾಧ್ಯ. ಆದಷ್ಟು ಈಗ ನೀವು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ, ಸರಿ ತಗೊಳ್ಳಿ, ಬೇಡ ಅನ್ಲಿಲ್ಲ. ಆದ್ರೆ ಅದಕ್ಕೆ ದಾಸರಾಗ್ಬೇಡಿ. ನಾನು ಈ ಟ್ಯಾಬ್ಲೆಟ್ ತಗೊಂಡ್ರೇನೆ ನನಗೆ ಶಕ್ತಿ ಬರುತ್ತೆ, ನಾನು ಟ್ಯಾಬ್ಲೆಟ್ ತಗೊಂಡ್ರೇನೆ ನನಗೆ ಓಡಾಡ ಆಗತ್ತೆ, ನಾನು ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅಂತ ಆ ಮೈಂಡ್ ಸೆಟ್ ತೆಗೆದ್ಬಿಡಿ. ಯಾಕಂದ್ರೆ ನಾವು ಕಂಪ್ಯೂಟರ್ ಹೇಗೆ ಫೀಡ್ ಮಾಡ್ತೀವಿ ಆ ತರ ನಿಮ್ಮ ಮೈಂಡ್ ನೀವು ಫಸ್ಟ್ ಫೀಡ್ ಮಾಡ್ಕೊಳ್ಳಿ. ಸಂಪೂರ್ಣ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿದ್ಮೇಲೆ, ಸೊ ನಾವು ಆದಷ್ಟು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿ ನಮ್ಮ ಆ ಎನರ್ಜಿ ಲೆವೆಲ್ ಅನ್ನ ಹೆಚ್ಚು ಮಾಡ್ಕೋಬೇಕು. ಅಂದ್ರೆ ವಿಶ್ವ ಪ್ರಾಣ ಶಕ್ತಿಯನ್ನ ನಮ್ಮಲ್ಲಿ ಹೆಚ್ಚು ಹೆಚ್ಚು ವ್ಯಯ ಮಾಡದೆ ನಾವು ಅದನ್ನ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಅದನ್ನ ಕಾಪಾಡ್ಕೋಬೇಕು ಮಾಸ್ಟರ್ಸ್. ಹೇಗೆ ಕಾಪಾಡ್ಕೋಬೇಕು ನಾವು, ಹೇಗೆ ನಮ್ಮಲ್ಲಿ ಆ ವಿಶ್ವ ಪ್ರಾಣ ಶಕ್ತಿ ಬರುತ್ತೆ? ಈಗ ದಿನಾಗ್ಲೂ ನೋಡ್ತಾ ಇದೆ, ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಸಾಮೂಹಿಕವಾಗಿ ಧ್ಯಾನವನ್ನ ಮಾಡ್ತಾರೆ. ನಿಜವಾಗ್ಲೂ ನಾವೆಲ್ಲ ತುಂಬಾ ಪುಣ್ಯವಂತರು ಮಾಸ್ಟರ್ಸ್. ಯಾಕಂದ್ರೆ ಈ ರೀತಿ ಜಿ ಕೆ ಸಾರ್ ಆಗ್ಲಿ, ಪತ್ರಿಜಿ ಗುರುಜಿಯವರಾಗ್ಲಿ, ಸ್ವರ್ಣಮಾಲಾ ಪತ್ರಿಜಿಯವರಾಗ್ಲಿ, ಈ ರೀತಿ ನಮ್ಗೆ ಸಂಪೂರ್ಣ ಆರೋಗ್ಯ ನಮ್ ಕೈಯಲ್ಲಿ ಇದೆ ಅಂದ್ಮೇಲೆ ನಾವು ಇದನ್ನ ಅಭ್ಯಾಸ ಮಾಡ್ಕೋಬೇಕು. ಆದ್ರೆ MBBS ಡಾಕ್ಟ್ರು ವಿರೋಧಿ ಅಲ್ಲ ನಾನು. MBBS ಡಾಕ್ಟ್ರು ಓದಿ, ನೀವು ಬೇಡ ಅನ್ಲಿಲ್ಲ, ಓದಿ ಮತ್ತೆ ಧ್ಯಾನವನ್ನು ಸಹ ಅವ್ರಿಗೆ ಹೇಳಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ನೀವೇನೇ ಬರ್ಕೊಡ್ತೀರಾ ಔಷಧಿ ಎಲ್ಲ ಪೇಷಂಟ್ ಗಾರ್ಡ್ ಬರ್ಕೊಡಿ, ಬೇಡ ಅನ್ಲಿಲ್ಲ. ಮತ್ತೆ ಆ ಪಕ್ಕದಲ್ಲಿ ನೀವು ಸ್ವಲ್ಪ ಧ್ಯಾನವನ್ನ ಮಾಡಿ, ಮೌನವಾಗಿರಿ. ಧ್ಯಾನ, ಮೌನ, ಆನಂದ, ಇವೆಲ್ಲ ನಮ್ಮಲ್ಲಿರುವ ಆ ಅರ್ಷಡ್ ವರ್ಗಗಳನ್ನ ನಾವು ಕಡಿಮೆ ಮಾಡ್ಕೋಬೇಕು ಮಾಸ್ಟರ್ಸ್. ಅರ್ಷಡ್ ವರ್ಗ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಮಮಕಾರ, ಅಹಂಕಾರ, ಇವೆಲ್ಲವೂ ನಮ್ಮಲ್ಲಿ ಸಹಜವಾಗಿ ಇರುತ್ತೆ, ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅದನ್ನ ನಾವು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿ ಕಡಿಮೆ ಮಾಡ್ಕೋಬಹುದು. ಎಷ್ಟೊಂದು ಜನ ಈಗ ನೋಡ್ತೀವಿ, ಮೇಡಮ್ ನಾನು 40 ದಿನ ಮಂಡಲ ಧ್ಯಾನ ಮಾಡಿದೆ, ಸಿಟ್ಟೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಮೇಡಮ್, ಮತ್ತೆ ನನ್ ಕೋಪ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಮೇಡಮ್, ನಾನು ನಮ್ಮ ಮನೆಯವ್ರ ಹತ್ರ ರೇಗೋದೇ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಮೇಡಮ್ ಅಂತ ಮೊನ್ನೆ ದಿವ್ಸ ಯಾರೋ ಫೋನ್ ಮಾಡಿ ಹೇಳ್ತಾ ಇದ್ರು. ಮೇಡಮ್ ನಮ್ಮ ಮನೆಯವ್ರು ತುಂಬಾ ಇವಾಗ ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಮೇಡಮ್ ಅಂತ ಅಷ್ಟು ಖುಷಿ ಖುಷಿಯಿಂದ ಹೇಳ್ಕೊಂಡ್ರು. ಸೊ ಹಾಗಾಗಿ ಅಂದ್ರೆ ನಾವು ನಮ್ಮ ಆ ಒಂದು ಪ್ರಶಾಂತವಾದ ವಾತಾವರಣ ಬಂದ್ಬಿಡುತ್ತೆ ನಮ್ಗೆ ಮಾಸ್ಟರ್ಸ್ ಈ ಧ್ಯಾನವನ್ನ ಮಾಡೋದ್ರಿಂದ. ಅದರಲ್ಲೂ ಈ ಸರಳವಾದ ರೀತಿ ಆನಾಪಾನಾಸತಿ ಧ್ಯಾನ ಮಾಡೋದ್ರಿಂದ ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ಪ್ರಶಾಂತತೆ, ಮತ್ತೆ ಬುದ್ಧಿಗೆ ಚುರುಕುತನ, ವಿಕಾಸ. ನಾವು ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಏನು ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಹೇಗ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಎಲ್ಲವನ್ನು ಒಂದೊಂದಾಗಿ ನಾವು ಅರ್ಥಕೊಂಡು ಹೋಗ್ತೀವಿ ಮಾಸ್ಟರ್ಸ್. ಮತ್ತೆ ಎಲ್ಲಾ ಸಮಾಜದಲ್ಲಿ ಇರೋ ಜೊತೆ ಎಲ್ರ ಜೊತೆನೂ ಅರಿತು ಕಲೆತು ಬೆರೆತು ನಾವೆಲ್ಲವನ್ನ ಎಲ್ರಿಂದನೂ ನಾವು ಜ್ಞಾನವನ್ನ ಪಡ್ಕೋತೀವಿ ಮಾಸ್ಟರ್ಸ್. ಸೊ ನಾವು ಈ ಆಧ್ಯಾತ್ಮಿಕದಲ್ಲಿ ಬಂದಾಗನೇ ನಮ್ಗೆ ಇವೆಲ್ಲ ಗೊತ್ತಾಗುತ್ತೆ. ಮತ್ತೆ ನಮ್ಮ ವಿಶ್ವ ಪ್ರಾಣ ಶಕ್ತಿಯನ್ನ ನಾವು ತಗೊಂಡಾಗ ಆಗ ನಮ್ಮಲ್ಲಿರೋ ಒಂದೊಂದಾಗಿ ಕಾಯಿಲೆಗಳು ಕಡಿಮೆ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಯಾಕೆಂದ್ರೆ ನಾವು ನಮ್ಮ ದೇಹಕ್ಕೆ ಸಸ್ಯಾಹಾರವನ್ನೇ ಕೊಡ್ತಾ ಇರ್ತೀವಿ ಪ್ರತಿದಿನ, ಮತ್ತೆ ಪ್ರತಿದಿನ ಧ್ಯಾನವನ್ನ ಮಾಡ್ತಾ ಇರ್ತೀವಿ, ನೀವ್ ಹೇಳ್ದಂಗೆ ಸತ್ಸಂಗ ಮಾಡ್ತಿದೀವಿ, ಮತ್ತೆ ಸ್ವಾಧ್ಯಾಯ ಮಾಡ್ತಿರ್ತೀವಿ, ನಮ್ಗೆ ಎಷ್ಟು ಬೇಕಷ್ಟೊಂದು ನಾವು ಜ್ಞಾನವನ್ನ ಪಡ್ಕೊಳ್ತಾ ಇರ್ತೀವಿ. ಸೊ ಇದೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ದೇಹ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರತ್ತೆ ಮಾಸ್ಟರ್ಸ್. ಯಾವುದೇ ರೀತಿಯ ನಮ್ಗೆ
ಟೆನ್ಷನ್ ಬರುವುದಿಲ್ಲ ಇದ್ರಲ್ಲಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಈಗ ನೀವು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ, ತಗೊಳ್ಳಿ, ಬೇಡ ಅನ್ಲಿಲ್ಲ. ಆದ್ರೆ ಜೊತೆಗೆ ಧ್ಯಾನದ ಅಭ್ಯಾಸವನ್ನು ಮಾಡಿ. ಪಿರಮಿಡ್ ಧ್ಯಾನ, ಹುಣ್ಣಿಮೆ ಧ್ಯಾನ, ಸಾಮೂಹಿಕ ಧ್ಯಾನ, ಮತ್ತೆ ಈಗ ಆ ಈ ಮಂತಲ್ಲಿ ಇದು ಬರುತ್ತಲ್ಲ ಮಾಸ್ಟರ್ಸ್, 21, 22, 23 3 ದಿನ ಬುದ್ಧ ಪೂರ್ಣಿಮಾ ಬರುತ್ತೆ. ಎಲ್ರೂ ಅಲ್ಲಿ ಬನ್ನಿ. ಹಾಗೆ ಆಗದೆ ಇರೋರಿಗೆ ಅರ್ಲಿ ಮಾರ್ನಿಂಗ್ 5 o'clock ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳಿ. ಪಿರಮಿಡ್ ಒಳಗಡೆನೆ ಧ್ಯಾನ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲಿ ಎಲ್ಲರೂ ಬರ್ತಾರೆ. ಒಂದು ಸಾವಿರಾರು ಜನ ಅಲ್ಲಿ ಕೂತ್ಕೊಂಡು ಅಟ್ ಎ ಟೈಮ್ ಒಂದು 8,000 9,000 ಪೀಪಲ್ಸ್ ಅಲ್ಲೆಲ್ಲ ಕೂತ್ಕೊಂಡು ನಾವು ಧ್ಯಾನ ಮಾಡ್ತೀವಿ. ಆ ಎನರ್ಜಿಯನ್ನ ನೀವು ತಗೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ಬೇಕಾದ್ರೆ ನೀವು ಮಾಡಿ. ಅಂದ್ರೆ 5 to 8 3 hours ಅದಕ್ಕೆ ಅಂತ ಇಟ್ಬಿಡಿ ಮಾಸ್ಟರ್ಸ್. ಈ 3 ದಿನ ನಮ್ಗೆ ಬಹಳ ಅದ್ಭುತವಾಗಿ ನೀವು ಇದು ನಮ್ಗೆ ಕೊಟ್ಟಿದ್ದಾರೆ ಈ ಪತ್ರಿಜಿ ಗುರುಜಿ ಅವರು. ಸೊ ಇವನ್ನೆಲ್ಲ ನೀವು ಸದುಪಯೋಗ ಮಾಡ್ಕೊಳ್ಳಿ ಮಾಸ್ಟರ್ಸ್. ಯಾರು ಬೆಡ್ ರೀಡರ್ ಆಗಿದ್ದೀರಾ, ತುಂಬಾ ಕಾಯಿಲೆ ಆದವರು, ಅಂದ್ರೆ ಹಾಸಿಗೆ ಹಿಡಿದ ಪೇಷಂಟ್ ಗಾರ್ಡ್, ಅವರು ಮಲಕೊಂಡೇ ಬೇಕಾದ್ರೂ ಮಾಡಿ. ಆದ್ರೆ ಇದನ್ನ ಮಾತ್ರ ಸ್ಕಿಪ್ ಮಾಡ್ಬೇಡಿ. 5 to 8 ಬಹಳ ಬಹಳ ಅದ್ಭುತವಾಗಿ ಎಲ್ಲ ಗ್ರೇಟ್ ಮಾಸ್ಟರ್ಸ್ ಮತ್ತೆ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರೂ ಕನೆಕ್ಟ್ ಆಗ್ತಾರೆ ಮಾಸ್ಟರ್ಸ್. ಪ್ರಕೃತಿ ಮಾತೆ, ಭೂಮಾತೆ ಎಲ್ಲರೂ ನಮ್ಮನ್ನ ನೋಡ್ತಾ ಇರ್ತಾರೆ. ಯಾಕೆ? ಪ್ರಾಣಿ ಪಕ್ಷಿಗಳು ನಮ್ಮನ್ನ ನೋಡ್ತಾ ಇರುತ್ತವಂತೆ. ಅಷ್ಟೊಂದು ಎನರ್ಜಿ ಸಿಗುತ್ತೆ ಮಾಸ್ಟರ್ಸ್. ಸೊ ಈ ಅವಕಾಶ ಮತ್ತೆ ಯಾರು ಕಳ್ಕೋಬೇಡಿ. ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಕೊಳ್ತಾ ಸಂಪೂರ್ಣ ಆರೋಗ್ಯ ನಮ್ ಕೈಯಲ್ಲೇ ಇದೆ. ಮತ್ತೆ ಈ ಒಂದು ಧ್ಯಾನ ಅನ್ನೋದು ದಿವ್ಯ ಔಷಧ, ನಮ್ಗೆ ಸಂಜೀವಿನಿ ತರಹ ನಮ್ಗೆ ಕೊಟ್ಟಿದ್ದಾರೆ ಬ್ರಹ್ಮಶ್ರೀ ಪತ್ರಿಜಿ ಗುರುಜಿ ಅವರು. ಸೊ ಆ ಸಂಜೀವಿನಿಯನ್ನ ನಾವು ತಗೋಬೇಕು ಅಂದ್ರೆ, ವಿಶ್ವ ಪ್ರಾಣ ಶಕ್ತಿ ನಮ್ಮಲ್ಲಿ ಬರಬೇಕು ಅಂದ್ರೆ, ಇವೆಲ್ಲವನ್ನು ಮಾಡ್ತಾ ನೀವು ತುಂಬಾ ಒಳ್ಳೇದಾಗಿ ನೀವು ಅಂದ್ರೆ ಮಾತ್ರೆಗಳನ್ನ ಕಡಿಮೆ ಮಾಡ್ತಾ ನೀವು ಹೆಚ್ಚು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದ್ರೆ, ಅಭ್ಯಾಸವನ್ನ ಮಾಡ್ಕೊಳ್ತಾ ಹೋದ್ರೆ, ಮತ್ತೆ ನಾ ಹೇಳಿದ್ನಲ್ಲ ಮಾಸ್ಟರ್ಸ್, ಪ್ರೇಮ, ಆನಂದ, ಮೌನ, ಇದು 3 ಹಿಡ್ಕೊಳ್ಳಿ ಮಾಸ್ಟರ್ಸ್. ಇದು 3 ಹಿಡ್ಕೊಂಡ್ರೆ ಸಾಕು. ಎಲ್ಲರ ಹತ್ರನು ಪ್ರೇಮ ವಿಶ್ವಾಸದಿಂದ ಇರಿ, ಮತ್ತೆ ಆನಂದವಾಗಿರಿ, ಮುಗುಳ್ನಗ್ತಾ ಇರಿ ಯಾವಾಗ್ಲೂ. ಯಾರ ಹತ್ರನು ಸಿಟ್ಟು ಮಾಡಕ್ ಹೋಗ್ಬೇಡಿ. ಯಾರು ನಮ್ಗೆ ವಿರೋಧಿಗಳೆಲ್ಲ, ಎಲ್ಲರೂ ಶತ್ರುನು ಇಲ್ಲಿ ಮಿತ್ರರಾಗ್ಬಿಡ್ತಾರೆ ನಮ್ಗೆ. ಸೊ ಹಾಗಾಗಿ ಈ 3 ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಹೇಗೆ ನಮ್ಗೆ ಪತ್ರಿಜಿ ಗುರುಜಿ ಅವರು 3 ನಮ್ಗೆ ಪಿರಮಿಡ್ ಹೇಳಿದ್ದಾರೆ, ಅದೇ ರೀತಿ ಪ್ರೇಮ, ಆನಂದ, ಮೌನ. ನೀವ್ ಯಾವಾಗ ಪ್ರೇಮ ಮೌನವನ್ನು ಎರಡನ್ನೂ ಸ್ವೀಕಾರ ಮಾಡ್ತೀರಾ, ಆಗ ನಿಮ್ಗೆ ಆನಂದ ಬಂದೇ ಬರುತ್ತೆ ನಿಮ್ಗೆ ಜೀವನದಲ್ಲಿ. ಇದು ಕಟ್ಟಿಟ್ಟ ಬುತ್ತಿ. ನಾವು ಹೇಗೆ ಒಂದು ಹಾಲಿಗೆ ಒಂದು ಹೆಪ್ಪ ಹಾಕಿ ರಾತ್ರಿ ಹೊತ್ತು ಇಡ್ತೀವಿ, ಅದು ಮಾರನೇ ದಿವಸ ಬೆಳಿಗ್ಗೆ ಮೊಸರಾಗತ್ತೆ. ಅಷ್ಟೇ ಸತ್ಯವಾದ ಮಾತು ಮಾಸ್ಟರ್ಸ್. ಸೊ ಇದೆಲ್ಲ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಸೊ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಆದ್ರೂ ನನ್ಗೆ ಫೋನ್ ಮಾಡಿ, ನಾನು ನಿಮ್ಗೆ ನಿಧಾನವಾಗಿ ಮತ್ತೆ ಹೇಳ್ತೀನಿ. ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾನು ಈ ಅವಕಾಶವನ್ನ ಮಾಡಿಕೊಟ್ಟ PMC ಚಾನೆಲ್ ಅವರಿಗೆ, ವಾಹಿನಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.